ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ನಾಳೆಯ ಎಲಿಮಿನೇಷನ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ನಿಂದ ಹೊರಗಡೆ ಹೋಗಲಿಕ್ಕಿದ್ದಾರೆ. ಹಾಗಿದ್ದರೆ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿದೆ, ಯಾರು ಡೇಂಜರ್ ಝೋನ್ನಲ್ಲಿದ್ದಾರೆ, ಯಾರು ಸೇಫ್ ಆಗಿದ್ದಾರೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಈ ವಾರ ಮನೆಗೆ ಹೋಗಲಿಕ್ಕೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳು ಯಾರಪ್ಪ ಅಂತ ನೋಡ್ತಾ ಹೋಗೋದಾದರೆ, ಒಂದು ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ, ಧ್ರುವಂತ್, ಸ್ಪಂದನ ಸೋಮಣ್ಣ ಹಾಗೆ ಧನುಷ್ ಗೌಡ. ಇವರಿಗೆ ಇರುವಂಥ ಸಪೋರ್ಟ್ ಹೇಗಿದೆ ಅಂದರೆ, ಧನುಷ್ ಅವರಿಗೆ ಈ ವಾರ ಹೈ ಸಪೋರ್ಟ್ ಇದೆ, ಸ್ಪಂದನಗೆ ಮೀಡಿಯಂ ಸಪೋರ್ಟ್ ಇದೆ, ಅಶ್ವಿನಿಗೂ ಕೂಡ ಅಷ್ಟೇ ಮೀಡಿಯಂ ಸಪೋರ್ಟ್ ಇದೆ, ಧ್ರುವಂತ್ಗೆ ಲೋ ಮೀಡಿಯಂ ಸಪೋರ್ಟ್ ಅಂತ ಹೇಳ್ಬೋದು, ರಾಶಿಕಾ ಅವರಿಗೆ ಸ್ವಲ್ಪ ಲೋ ಸಪೋರ್ಟ್ ಇದೆ. ಹಾಗಿದ್ದರೆ ವೋಟಿಂಗ್ನಲ್ಲಿ ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ವೋಟಿಂಗ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಧನುಷ್ ಅವರಿಗೆ 26% ವೋಟ್ ಬಿದ್ದಿದೆ ಸರಾಸರಿ 100%ಅಲ್ಲಿ. ಸ್ಪಂದನಗೆ 23% ವೋಟ್ ಬಿದ್ದಿದೆ. ಅಶ್ವಿನಿ ಗೌಡಗೆ 20% ವೋಟ್ ಬಿದ್ದಿದೆ. ಧ್ರುವಂತ್ ಅವರಿಗೆ 17% ವೋಟ್, ರಾಶಿಕಾ ಶೆಟ್ಟಿಗೆ 14% ವೋಟ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಇಲ್ಲಿ ಡೇಂಜರ್ ಝೋನ್ನಲ್ಲಿ ಬಂದಿರುವಂಥ ಸ್ಪರ್ಧಿಗಳು ಯಾರಪ್ಪ ಅಂದರೆ, ರಾಶಿಕಾ ಮತ್ತು ಧ್ರುವಂತ್ ಮತ್ತು ರಾಶಿಕಾ ಇಬ್ಬರು ಕೂಡ ಆಲ್ಮೋಸ್ಟ್ 14-17% ವೋಟನ್ನು ಪಡ್ಕೊಂಡಿರ್ಬೋದು. ಇವರಿಗೆ ಬಿದ್ದಿರುವಂಥ ವೋಟಿಂಗ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗ್ಬೋದು ಒಂದು ನಂಬರ್ಸ್ ಅಂತ ಹೇಳಿ ರ್ಯಾಂಡಮ್ ಆಗಿ ತಗೊಂಡ್ರೆ, ಅವರಿಗೆ ಇರುವಂಥ ಫ್ಯಾನ್ ಬೇಸ್ನ ಮೇಲೆ, ಅವರಿಗೆ ಇರುವಂಥ ಸಪೋರ್ಟ್ನ ಮೇಲೆ, ಹಾರ್ಡ್ ಕೋರ್ ಅಭಿಮಾನಿಗಳು ಎಷ್ಟಿರ್ತಾರೆ, ಸ್ಟಿಲ್ ಸುಮ್ಮನೆ ಇರುವಂಥ ಅಭಿಮಾನಿಗಳು ಎಷ್ಟಿರ್ತಾರೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಕ್ಕಂಥ ಪರ್ಸೆಂಟೇಜ್ ಬಂದು 26-27% ಧನುಷ್ ಗೌಡಗೆ ಬಿದ್ದಿದೆ ಅವರ ಒಂದು ಓವರ್ ಆಲ್ ಫ್ಯಾನ್ ಬೇಸ್ನಲ್ಲಿ. ಹಾಗಾಗಿ ಅವರಿಗೆ 26-27 ಲಕ್ಷ ವೋಟ್ ಬಿದ್ದಿದೆ ಈ ವಾರ. ಹಾಗಾಗಿ ಇವರು ಸ್ಟ್ರಾಂಗ್ ಬೇಸ್ನಲ್ಲಿ ಸೇವ್ ಆಗುವಂತಹ ಮೊದಲ ಸ್ಪರ್ಧಿಯಾಗ್ತಾರೆ. ಸೆಕೆಂಡ್ ಪ್ಲೇಸಲ್ಲಿ ಸ್ಪಂದನ ಸೋಮಣ್ಣ ಬರ್ತಾರೆ. ಸ್ಪಂದನ ಸೋಮಣ್ಣ ಅವರಿಗೆ 23-24% ವೋಟ್ ಬಿದ್ದಿದೆ ಈ ವಾರ. ಹಾಗಾಗಿ ಅವರು 23-24 ಲಕ್ಷ ವೋಟ್ನ ಪಡ್ಕೊಂಡಿರ್ತಾರೆ ಸರಾಸರಿ 100% ಫಾಲೋವರ್ಸ್ನಲ್ಲಿ. ಮೂರನೇ ಪ್ಲೇಸಲ್ಲಿ ಬರ್ತಾರೆ. ಇವರಿಗೆ 19-21% ವೋಟ್ ಬಿದ್ದಿದೆ ಈ ವಾರ. ಇವರಿಗೆ ಹೊರಗಡೆ ತುಂಬ ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ. ಹಾಗಾಗಿನೇ ಇವರಿಗೆ 19-21 ಲಕ್ಷ ವೋಟ್ ಬಿದ್ದಿದೆ ಅಂತಲೇ ಹೇಳ್ಬೋದು, ಹೊರಗಡೆಯ ಒಂದು ಅನಾಲಿಸಿಸ್ನ ಆಧಾರದ ಮೇಲೆ. ಧ್ರುವಂತ್ಗೆ 16-18% ವೋಟ್ ಬಿದ್ದಿದೆ, ಆಲ್ಮೋಸ್ಟ್ 16-18 ಲಕ್ಷ. ಇನ್ನು ನೆಕ್ಸ್ಟ್ ಪ್ಲೇಸಲ್ಲಿ ಬರ್ತಾರೆ ರಾಶಿಕಾ ಶೆಟ್ಟಿ. ಅವರಿಗೆ 13-15% ವೋಟ್ ಬಿದ್ದಿರುವಂತಹ ಚಾನ್ಸಸ್ ಇದೆ. ಅಂದರೆ 13-15 ಲಕ್ಷ ಅವರ ಒಂದು ಓವರ್ ಆಲ್ ಫ್ಯಾನ್ ಬೇಸ್ನ ಮೇಲೆ ಬರುತ್ತೆ. ಇವರು ಮೋಸ್ಟ್ಲಿ ಲೈಕ್ಲಿ ಔಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಬಿಗ್ ಬಾಸ್ ಮನೆಯಲ್ಲಿ. ನಾಳೆ ಡೇಂಜರ್ ಝೋನ್ನಲ್ಲಿರುವಂಥ ಇಬ್ಬರು ಸ್ಪರ್ಧಿಗಳು ರಾಶಿಕಾ ಶೆಟ್ಟಿ ಮತ್ತು ಧ್ರುವಂತ್ ಅಂತಲೇ ಹೇಳ್ಬೋದು. ಇವರಿಬ್ಬರಲ್ಲಿ ನಾಳೆ ಯಾರು ಹೋಗ್ತಾರೆ ಅಂತ ಹೇಳಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಟ್ ಡೇಂಜರ್ ಝೋನ್ನಲ್ಲಿರುವಂಥ ಸ್ಪರ್ಧಿಗಳು ಇವರಿಬ್ಬರೇ. ಮೂರನೆಯ ಪ್ಲೇಸ್ನಲ್ಲಿ ಅಶ್ವಿನಿ ಗೌಡ ಇದ್ದಾರೆ. ಸಿಂಗಲ್ ಎಲಿಮಿನೇಷನ್ ಆದರೆ ರಾಶಿಕಾ ಹೋಗ್ತಾರೆ. ಇನ್ ಕೇಸ್ ಮತ್ತೆ ಡಬಲ್ ಎಲಿಮಿನೇಷನ್ ಮಾಡಿದ್ರೆ ಅವ್ರು ಮಿಡ್ ವೀಕ್ ಎಲಿಮಿನೇಷನ್ ಮಾಡಿದ್ರೆ ನೆಕ್ಸ್ಟ್ ವೀಕ್ನಲ್ಲಿ ರಾಶಿಕಾ ಜೊತೆಗೆ ಧ್ರುವಂತ್ ಕೂಡ ಹೋಗ್ಬೋದು. ಹೊರಗಡೆ ಆಗಿರುವಂತಹ ಒಂದು ವೋಟಿಂಗ್ನ ಆಧಾರದ ಮೇಲೆ ಒಳಗಡೆ ಕೂಡ ಇದೇ ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಅಂತ ಹೇಳಿ ಲೆಕ್ಕಾಚಾರ ಮಾಡಲಾಗಿದೆ. ಹಾಗಾಗಿನೇ ಈ ಇಬ್ಬರು ಸ್ಪರ್ಧಿಗಳು ಡೇಂಜರ್ ಝೋನ್ನಲ್ಲಿದ್ದಾರೆ. ಇದರಲ್ಲಿ ಅತಿ ಡೇಂಜರ್ ಝೋನಲ್ಲಿರುವಂಥದ್ದು ರಾಶಿಕಾ ಶೆಟ್ಟಿ. ಹಾಗಾಗಿ ಇದಿಷ್ಟು ಈ ವಾರದ ಒಂದು ಎಲಿಮಿನೇಷನ್ಗೆ ಸಂಬಂಧಪಟ್ಟಂತಹ ವೋಟಿಂಗ್ನ ಒಂದು ಪರ್ಸೆಂಟೇಜ್ನ ಕ್ಯಾಲ್ಕುಲೇಷನ್. ನಾಳೆ 100% ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಒಂದು ಪಕ್ಕಾ ನ್ಯೂಸ್ನ ಕೊಡ್ತೀನಿ. ಜೊತೆಗೆ ಗಿಲ್ಲಿಗೆ ಹೊರಗಡೆ ಸ್ಪ್ರೆಡ್ ಆಗ್ತಿರುವಂತಹ ನೆಗೆಟಿವಿಟಿಗೆ ಕಾರಣ ಏನು, ಯಾರು ಇದನ್ನ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ನಾಳೆಯ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಶುಭರಾತ್ರಿ.